ಧರ್ಮವನ್ನು ಆಚರಿಸಲಿಕ್ಕೆ ದಾರಿ ಭಗವಂತನ ದಿವ್ಯ ನಾಮಸ್ಮರಣೆ. ನಮ್ಮ ಹಿರಿಯರು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ದೇವರ ಆರಾಧನೆಯನ್ನು ಮಾಡಿ, ದಾನಗಳನ್ನು ಮಾಡಿ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ, ಸತ್ಯಂ ವದ, ಒಳ್ಳೆಯ ಮಾತನ್ನಾಡಿ. ಇಲ್ಲದಿದ್ದರೆ ನಾವು ಇಲ್ಲದವರಾಗ್ತೇವೆ, ಮಾನವರಾಗುವುದಿಲ್ಲ. ಸತ್ಯ ಯುಗದಲ್ಲಿದ್ದದ್ದೇ ಈ ಯುಗಕ್ಕೆ ಧರ್ಮ ಆಗುವುದಿಲ್ಲ, ಅದು ಈ ಯುಗಕ್ಕೆ ಅಧರ್ಮವಾಗಬಹುದು. ಎಷ್ಟು ಸುಲಭವಾಗಿ ನಾರಾಯಣ 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 ಅಂತ ಹೇಳಿದರೆ ಸಾಕಂತೆ. ಆದರೆ ದುಃಖದಲ್ಲಿರುವವರು, ಭೀತಿಯಲ್ಲಿರುವವರು, ಬೇರೆ ಬೇರೆ ರೋಗಗಳನ್ನು ಹೊಂದಿರುವವರು, ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತ ಕೃದ್ಭೂತ ಬೃದ್ಭಾವೋ ಭೂತಾತ್ಮ ಭೂತ ಭಾವನಃ. ಶ್ರೀಮತಿ ಸುಬ್ಬಲಕ್ಷ್ಮಿಯವರದ್ದು ವಿಷ್ಣು ಸಹಸ್ರನಾಮ ಸ್ತೋತ್ರ ಇದೆ, ಬಹಳ ಸ್ಪಷ್ಟವಾಗಿದೆ. ಅದನ್ನು ನಾವು ಶ್ರವಣ ಮಾಡಿದ್ದೆ ಆದರೆ 100 ಬಾರಿ ಶ್ರವಣ ಮಾಡಿದ್ದರಿಂದಾಗಿ ನಮಗೆ ಖಂಡಿತವಾಗಿ ಅದು ಸುಲಭವಾಗಿ ಹೇಳಲಿಕ್ಕೆ ಬರುತ್ತದೆ. ಮಮ ಜೀವನ, ನನ್ನ ಜೀವನವೇ ಹರಿಯ ನಾಮ.